Okay. Okay. Right. All right. ಸಂಕೇತ್ ಎಣ್ಣೆಗೆ ಇವರ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಒಟ್ನಲ್ಲಿ ಹಳೆಯ ಜೈಲು ಶಿಕ್ಷೆ ಇಷ್ಟು ವರ್ಷ ಏನು ಅವರು ಜೈಲಲ್ಲಿ ಆರೋಪಿಯಾಗಿ ಕಾಲ ಕಳೆದ ಸಮಯ ಕೌಂಟ್ ಆಗಲ್ಲ. ಇವತ್ತಿಂದ ಆರಂಭ ಆಗತ್ತೆ. ಇವತ್ತಿಂದ ಆಜೀವ ಪರ್ಯಂತ ಅವರು ಇರೋವರೆಗೂ ಶಿಕ್ಷೆ ಅಂತ. ಎರಡು ಪ್ರಕರಣಗಳಲ್ಲಿ ತಲಾ 5 ಲಕ್ಷ, ಪ್ರಜ್ವಲ್ಗೆ ಒಟ್ಟು 10 ಲಕ್ಷ ದಂಡವನ್ನ ವಿಧಿಸಿದೆ ಕೋರ್ಟ್. ಸಂತ್ರಸ್ತೆಗೆ 7 ಲಕ್ಷ ಪರಿಹಾರವನ್ನ ನೀಡಬೇಕು ಅನ್ನುವಂತಹ ಸೂಚನೆಯ ಜೊತೆಗೆ 2 ಪ್ರಕರಣಗಳಲ್ಲಿ ತಲಾ 5 ಲಕ್ಷ, ಒಟ್ಟು 10 ಲಕ್ಷ ದಂಡ. ಶಿಕ್ಷೆಯ ಪ್ರಮಾಣ ಗೊತ್ತಾಯಿತು. ಜೀವನ ಪರ್ಯಂತ ಶಿಕ್ಷೆ, ಜೀವನ ಪರ್ಯಂತ ಸೆರೆವಾಸ. ಅದರ ಜೊತೆಯಲ್ಲಿ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಲಕ್ಷ ದಂಡವನ್ನ ವಿಧಿಸಲಾಗಿದೆ. ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಂತಹ ಸಂದರ್ಭದಲ್ಲಿ, ಅಹಂಕಾರದಿಂದ ಮೆರೆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇದೇ ಆಗುತ್ತೆ. ಸಂತ್ರಸ್ತೆಗೂ ಕೂಡ 7 ಲಕ್ಷ ಪರಿಹಾರವನ್ನ ನೀಡಬೇಕು ಅನ್ನುವಂಥ ಸೂಚನೆಯನ್ನ ನ್ಯಾಯಮೂರ್ತಿಗಳು ನೀಡಿದ್ದಾರೆ. ಜೀವನ ಪರ್ಯಂತ ಸೆರೆವಾಸವನ್ನ ಅನುಭವಿಸಬೇಕು, ಇದೇ ಈತನಿಗೆ ಸರಿಯಾದ ಶಿಕ್ಷೆ ಅನ್ನುವಂಥದ್ದನ್ನ ಜಡ್ಜ್ ಹೇಳಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. 5 ಲಕ್ಷ ದಂಡ, ಜೊತೆಯಲ್ಲಿ ಸಂತ್ರಸ್ತೆಗೂ ಕೂಡ ಪರಿಹಾರವನ್ನ ಕೊಡಬೇಕು ಅನ್ನುವಂತ ವಿಚಾರ. ನಮ್ಮ ಜೊತೆ ಹಿರಿಯ ವಕೀಲರಾದಂತಹ ಸಂಕೇತ್ ಏಣಿಗೆ ಅವರು ಆಗ್ಲೇ ಮಾತಾಡ್ತಾ ಇದ್ರು. ಸರ್, ಆಗ್ಲೇ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಅದರ ಜೊತೆಯಲ್ಲಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳ್ತಾ ಇದೆ. ಆಗ್ಲೇ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಈ ಪ್ರಕರಣ ನಿಜಕ್ಕೂ ಕೂಡ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಈಗಾಗಲೇ 3 ವರ್ಷದಿಂದಲೂ ಕೂಡ 1631 ಅತ್ಯಾಚಾರ ಪ್ರಕರಣಗಳು ಬಾಕಿ ಇದೆ. ಈತನ ವಿರುದ್ಧವೇ 4 ಕಂಪ್ಲೇಂಟ್ ಈಗಾಗಲೇ ಇರೋದು. ಒಂದರಲ್ಲಿ ಈ ಶಿಕ್ಷೆ. ಇದೇ ರೀತಿಯಲ್ಲಿ ತ್ವರಿತ ರೀತಿಯಲ್ಲಿ ಏನಾದ್ರೂ ಪರಿಹಾರ ಸಿಕ್ಕಿದ್ದೇ ಆದಲ್ಲಿ ಬಹುಶಃ ಆ 1000 ಕೇಸ್ಗಳೇನಿದೆ ನಿಟ್ಟುಸಿರನ್ನ ಬಿಡುತ್ತೆ ಅಂತ ಅನ್ಸುತ್ತೆ. ಇದು ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ನನ್ಗನ್ನಿಸ್ತಾ ಇದೆ. ಏನ್ ಹೇಳ್ತೀರಿ? ಇದರಿಂದ ಸಾರ್ವಜನಿಕರಲ್ಲಿ, ಸಂತ್ರಸ್ತರಲ್ಲಿ ಒಂದು ಧೈರ್ಯ ಬರುತ್ತೆ. ಕಾನೂನಿನ ಬಗ್ಗೆ, ಕಾನೂನಿನ ಚೌಕಟ್ಟಿನ ಬಗ್ಗೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಹುಟ್ಟುತ್ತೆ. ಒಂದು ಧೈರ್ಯದಿಂದ ಕೋರ್ಟಿಗೆ ಹೋಗಿ ನ್ಯಾಯ ಸಿಗುತ್ತೆ ಅಂತ ಖಾತ್ರಿ ಆದ ತಕ್ಷಣ ಕೋರ್ಟಿನ ಕದ ತಟ್ಟೋದಕ್ಕೆ ಅವರಿಗೆ ಒಂದು ಸ್ಫೂರ್ತಿ ನೀಡುತ್ತೆ. ನಿಜವಾದ ಅಪರಾಧಗಳು ಎಲ್ಲಿ ಎಸಗಿರ್ತಾರೆ, ಸಂತ್ರಸ್ತರು ಎಲ್ಲಿರ್ತಾರೆ, ಅವರಿಗೆ ಇದೊಂದು ದಾರಿದೀಪ ಆಗುತ್ತೆ, ಧೈರ್ಯ ನೀಡುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ಎರಡನೇ ಅಭಿಪ್ರಾಯ ಅಂತಂದ್ರೆ, ಸರ್ಕಾರದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು, ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದವರು ತಮ್ಮ ಅಧಿಕಾರ ಅಥವಾ ತಮ್ಮ ಸ್ಥಾನಮಾನವನ್ನ ದುರುಪಯೋಗ ಪಡಿಸ್ಕೊಳ್ಳೋರಿಗೆ ಇದೊಂದು ಎಚ್ಚರಿಕೆ ಗಟ್ಟೆ. ಅಂದ್ರೆ ಸಂತ್ರಸ್ತರೇ ಯಾರೇ ಇದ್ರು, ಬಡವರಿರ್ಲಿ, ಶ್ರೀಮಂತರಿರ್ಲಿ, ಅಥವಾ ಅವರು ಯಾವುದೇ ಕೆಲಸದಲ್ಲಿದ್ರು ಕೂಡ ಅವರ ನ್ಯಾಯಾಲಯ ಮತ್ತು ಕಾನೂನು ವ್ಯವಸ್ಥೆ ಅವರ ನೆರವಿಗೆ ಯಾವಾಗಿದ್ರು ಬರ್ತದೆ ಮತ್ತು ಅವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಮತ್ತು ಅವರಿಗೆ ನ್ಯಾಯ ಯಾವಾಗ ಸಿಕ್ತಿದ್ದು ಕಟ್ಟಿಟ್ಟ ಬುತ್ತಿ ಅನ್ನೋದು ಏನಿದೆಯಲ್ಲ, ಅಪರಾಧಿಗಳಿಗೆ ಶಿಕ್ಷೆ ಕಾಯಂ ಮತ್ತು ಖಚಿತ ಅನ್ನೋದು ಏನಿದೆಯಲ್ಲ, ಅದು ಅವ್ರಿಗೆ ಶಕ್ತಿ ತುಂಬುತ್ತೆ, ಮಾನಸಿಕವಾಗಿ ಮತ್ತು ಸ್ಥೈರ್ಯ ತುಂಬುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈ ಜಡ್ಜ್ಮೆಂಟ್ ಏನಿದೆ, ಸಾಕಷ್ಟು ಪ್ರಬಲವಾದ ವ್ಯಕ್ತಿ ಇದ್ರೂ ಕೂಡ ಕಾನೂನು ಕೈ ತೆಗೆದುಕೊಂಡಾಗ ಏನೇನು ಶಿಕ್ಷೆ ಆಗ್ಬಹುದು ಅದನ್ನ ಅನುಭವಿಸಲೇಬೇಕು ಅನ್ನೋದು ಏನಿದೆ, ಈ ವಿಚಾರ ಮತ್ತು ಈ ವಿಷಯ, ಈ ಮೆಸೇಜ್, ಇಟ್ಸ್ ಕಮ್ಯುನಿಕೇಟಿಂಗ್ ಎ ವೆರಿ ಸ್ಟ್ರಾಂಗ್ ಮೆಸೇಜ್ ಇನ್ ದ ಮೈಂಡ್ಸ್ ಆಫ್ ದಿ ಜನರಲ್ ಪಬ್ಲಿಕ್ ಅಂಡ್ ಆಲ್ಸೋ ಟು ದೋಸ್ ಹೂ ಆರ್ ಮಿಸ್ಯೂಸಿಂಗ್ ದ ಲಾ ಅಂಡ್ ಅಬ್ಯೂಸಿಂಗ್ ದರ್ ಪೊಸಿಷನ್ ಅಂತ ನಾನು ಹೇಳ್ತಾ ಇರ್ತೇನೆ. ಓಕೆ ಸರ್, ಇನ್ನು ಪ್ರಜ್ವಲ್ ರೇವಣ್ಣ ಅವರು ಈ ಕ್ಷಣಕ್ಕೂ ಕ್ಲೈಮ್ ಮಾಡ್ತಾ ಇರುವಂತದ್ದು ಇದು ತನ್ನ ವಿರುದ್ಧ ನಡೆದಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದು, ತನ್ನ ಕರಿಯರ್ ಹಾಳು ಮಾಡಕ್ಕೆ ಅಂತಾನೆ ನಡೆದಿರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಮತ್ತೆ ತನ್ನ ವಿರುದ್ಧ ಯಾವುದೇ ಮಹಿಳೆ ದೂರು ದಾಖಲಿಸಿಲ್ಲ ಅಂತ. ಇದು ಮಹಿಳಾ ಆಯೋಗ ಬರೆದ ಪತ್ರದಿಂದಾಗಿ ಕೇಸ್ ದಾಖಲಿಸಿಕೊಂಡು ಮುಂದುವರೆದಿರ್ತಕ್ಕಂಥ ಒಂದು ಪ್ರಕರಣ. ಸೊ ಇದರಲ್ಲಿ ಯಾರು ಅವರ ವಿರುದ್ಧ ದೂರು ದಾಖಲಿಸಿಲ್ಲ. ಇವರು ಪ್ರಭಾವಿ ವ್ಯಕ್ತಿ ಅಥವಾ ರಾಜಕಾರಣಿ ಅನ್ನುವ ಕಾರಣಕ್ಕೇನೆ ಕೋರ್ಟ್ ಇದನ್ನ ಪರಿಗಣಿಸಿದ, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಹೀಗೆ ಮಾಡಿದಾನೆ, ಈ ತರದ ಪ್ರಕರಣ 376(2) ಅಪ್ಲೈ ಆಗುತ್ತೆ ಅಂತ ಆದ್ರೆ ಕೋರ್ಟ್ ಅದನ್ನು ಕೂಡ ಪರಿಗಣಿಸುತ್ತಾ? ಆತರ ಏನಿದ್ದಲ್ಲಿ ಪ್ರಜ್ವಲ್ ರೇವಣ್ಣ ಏನಾದ್ರೂ ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ಮೇಲೆ ಯಾರು ಆರೋಪಣೆ ಮಾಡಿಲ್ಲ, ಕಂಪ್ಲೇಂಟೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ ಅಥವಾ ಬಾಲಿಶತನದ ಹೇಳಿಕೆ, ಅಪ್ರಬುದ್ಧ ಹೇಳಿಕೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ
Criminal law can be set in motion by anyone, not necessarily a victim. Victim ಆದವರೇ ಕಂಪ್ಲೇಂಟ್ ಕೊಡಬೇಕು ಅಂತಿಲ್ಲ. Anyone can inform to the concerned police or set the criminal law in motion. A.R. Entule ವರ್ಸಸ್ S.R. ನಾಯಕ್ ಅಂತ ಸುಪ್ರೀಂ ಕೋರ್ಟ್ ಒಂದು ಫುಲ್ ಬೆಂಚ್ ಜಡ್ಜ್ಮೆಂಟ್ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕ್ರಿಮಿನಲ್ ಲಾಗ್ ಸಂಬಂಧಪಟ್ಟಂಗೆ ಅವರೇ ಹೋಗಿ ಖುದ್ದಾಗಿ ಕಂಪ್ಲೇಂಟ್ ಮಾಡ್ಬೇಕಂತಿಲ್ಲ, ಲೋಕಲ್ ಸ್ಟ್ಯಾಂಡರ್ಡ್ ಪ್ರಶ್ನೆಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ಒಂದು ಉದಾಹರಣೆ ಸಮೇತ ತಮಗೆ ಹೇಳ್ತೇನೆ. ಈಗ ಯಾರಾದ್ರೂ ಆಕ್ಸಿಡೆಂಟ್ ಆಗಿರುತ್ತೆ, ಆಕ್ಸಿಡೆಂಟ್ ಆದವರೇ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತಿಲ್ಲ, ಅದನ್ನ ನೋಡಿದವರು, ಗಮನಿಸಿದವರು, ಮಾಹಿತಿದವರು ಕೂಡ ಕಂಪ್ಲೇಂಟ್ ಅನ್ನು ಕೊಡಬಹುದು. ಈಸ್ ಕನ್ಸಿಡರ್ಡ್ ಆಸ್ ಅನ್ ಇನ್ಫಾರ್ಮಂಟ್. ಇದು ಮೊದಲೇದ್ದು. ಮರ್ಡರ್ ಆಗಿರ್ತದೆ, ಮರ್ಡರ್ ಆದವರೇ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವ್ರ ಬದುಕಿನೇ ಇರಲ್ಲ, ಅವರೇ ಕೊಡಬೇಕು ಅಂತಿಲ್ಲ, ಯಾರಾದ್ರೂ ಹೋಗಿ ಅದನ್ನ ಇನ್ಫಾರ್ಮೇಶನ್ ಕೊಡಬಹುದು. ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಇನ್ಫಾರ್ಮೇಶನ್ ಅಂಡ್ FIR ವುಡ್ ಬಿ ರಿಜಿಸ್ಟರ್ಡ್. ಹಾಗಾಗಿ ಸಂತ್ರಸ್ತರೇ ಹೋಗಿ ಖುದ್ದಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಇದು ರಾಜಕೀಯ ಪ್ರೇರಿತ ಷಡ್ಯಂತ್ರ ಅಂತ ಏನ್ ಹೇಳೋದಿದೆಯಲ್ಲ, ಕೋರ್ಟ್ ತೀರ್ಮಾನ ಮಾಡಿರೋದು ಸಾಕ್ಷಿಗಳ ಆಧಾರದ ಮೇಲೆ. ಹಾಗಾಗಿ ಆ ಹೇಳಿಕೆ ಇಲ್ಲಿ ಸೂಕ್ತ ಅಲ್ಲ ಮತ್ತು ಅಪ್ರಸ್ತುತ ಅಂತ ನನ್ನ ಅಭಿಪ್ರಾಯ. ಸಂಕೇತ್ ಸರ್, ಅದರ ಜೊತೆಯಲ್ಲಿ ಈ ಕೇಸ್ ಯಾವಾಗ ದಾಖಲಾಯ್ತಲ್ಲ, ಆಗ ಒಂದು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಅಥವಾ ಸೊಸೈಟಿಯಲ್ಲಾಗಿರ್ಬೋದು, ಜನರಾಗಿರ್ಬೋದು, ಹಾಸನದವರಾಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ತಾ ಇದ್ದಿದ್ದು ಈ ಕೇಸ್ ನಿಲ್ಲಲ್ಲ, ಒಂದು 15 ದಿವಸದಲ್ಲಿ ಬೇಲ್ ತಗೊಂಡು ಬರ್ತಾರೆ ಅಂತ, 1 ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ, ಇಂಥದ್ದೇ ಅನೇಕ ವಿಚಾರಗಳು ಮಾತಾಡ್ತಾ ಇದ್ರು. ಆದ್ರೆ ಈ ಕೇಸ್ ಎಲ್ಲಿವರೆಗೂ ಹೋಯ್ತಂದ್ರೆ ಕನ್ವಿಕ್ಷನ್ ಆಗೋವರೆಗೂ ಹೋಯ್ತು. ಈಗ ತೀರ್ಪು ಕೂಡ ಹೊರಗೆ ಬಂದಿದೆ. ಒಂದು ರೀತಿಯಲ್ಲಿ ಸಮಾಜಕ್ಕೂ ಕೂಡ ಇದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡುತ್ತೆ. ಹೌದು. ಈ ಡಿಗ್ರಿ ಆರ್ ಇಂಟೆನ್ಸಿಟಿ ಆಫ್ ದಿ ಕ್ರೈಮ್ ಏನಿತ್ತಲ್ಲ, ಇದರಲ್ಲಿ ಪ್ರಕರಣದ ಡಿಗ್ರಿ ಯಾವ ರೀತಿ ಇತ್ತು ಅಂತಂದ್ರೆ ಅದನ್ನ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ಸರ್ಕಾರಕ್ಕೆ. ಸರ್ಕಾರ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ ನಂತರ ತರಾತುರಿಯಲ್ಲಿ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ, ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿ ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಈ ಸ್ಪೆಷಲ್ ಕೋರ್ಟ್ ಏನಿದೆ ಅಲ್ಲ, MLA ಮತ್ತು MP ಗಳಿಗೆ ಸಂಬಂಧಪಟ್ಟಂಗೆ ಪ್ರತಿನಿಧಿಗಳ ನ್ಯಾಯಾಲಯ, ಇದನ್ನ ಅಚ್ಚುಕಟ್ಟಾಗಿ ಬೇಗ ಅದನ್ನ ಯಾವುದೇ ಮುಂದೂಡಿಕೆಗೆ ಅವಕಾಶ ನೀಡಲಾರದೆ ಅದು ಕಾನೂನು ಚೌಕಟ್ಟಿನಲ್ಲಿ ಎಷ್ಟು ಬೇಗ ಸಾಧ್ಯತೆ ಅಷ್ಟು ಬೇಗ ಇತ್ಯರ್ಥ ಮಾಡಿ ಅವರಿಗೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಟ್ಟಿದೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಕೆಲವು ಜನರಲ್ಲಿ ನ್ಯಾಯಾಲಯ ನಾವು ಖರೀದಿ ಮಾಡಬಹುದು ಅಥವಾ ನ್ಯಾಯಾಲಯ ಮೇಲೆ ನಾವು ಇನ್ಫ್ಲೂಯೆನ್ಸ್ ಮಾಡಬಹುದು, ನಾವು ಜನಪ್ರತಿನಿಧಿಗಳಂತ ತಕ್ಷಣ ನ್ಯಾಯಾಲಯ ನಮಗೆ ಬೇರೆ ತರ ನೋಡ್ತದೆ ಅಂತ ಏನೋ ಅಭಿಪ್ರಾಯ ಅಥವಾ ಕಲ್ಪನೆ ಏನಿತ್ತಲ್ಲ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಇದು ಕೊಟ್ಟಿದೆ ಕೋರ್ಟ್ ಅಂತ ನನ್ನ ಅಭಿಪ್ರಾಯ. ರೈಟ್. ಅದರ ಜೊತೆಲಿ ಈಗ ಜೀವನ ಪರ್ಯಂತ ಶಿಕ್ಷೆ ಅತಿ ವಿರಳ ಪ್ರಕರಣಗಳಲ್ಲಿ ಈ ರೀತಿ ಕೊಟ್ಟಿರೋದು ಅನ್ನುವಂಥದ್ದನ್ನ ಗಮನಿಸ್ತಾ ಇದೀವಿ. ಇನ್ನು ಅತಿ ಕ್ರೂರವಾಗಿ ಕೊಲೆ ಮಾಡಿದಂಥವನು ಕೂಡ ಹೊರಗೆ ಬಂದಿದ್ದಿದೆ. ಆಸಿಡ್ ಹಾಕಿ ಆಗಿರ್ಬೋದು ಅಥವಾ ತುಂಬಾ ಕಡೆಗಳಲ್ಲಿ ಗಮನಿಸಿದ್ವಿ, ಅತಿ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿ ಆ ರೀತಿ ಕೊಲೆ ಮಾಡಿದವನು, ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದವನು ಕೂಡ ಹೊರಗೆ ಬಂದಿದ್ದಿದೆ. ಆದ್ರೆ ಅದಕ್ಕಿಂತ ಹೀನ ಕೃತ್ಯ ಅನ್ನುವಂತ ರೀತಿಯಲ್ಲಿ ಜಡ್ಜ್ ಇದನ್ನ ಗಮನಿಸಿದ್ದಾರೆ. ಹೌದು. ಏನಾಗುತ್ತೆ, ಕ್ರಿಮಿನಲ್ ಇಂಟೆನ್ಷನ್ ಅನ್ನೋದು ಏನಿರುತ್ತೆ, ಮೆನ್ಸ್ಯೂರಿಯಾ ಅಂತ ಕರಿತೀವಿ ನಾವು, ಅದರ ಆಧಾರದ ಮೇಲೆ ಶಿಕ್ಷೆ ಪ್ರಕಟ ಆಗ್ತದೆ. ಶಿಕ್ಷೆ ಮಾಡಿರೋ ವ್ಯಕ್ತಿಯ ಮನಸ್ಥಿತಿ ಮತ್ತು ಕೃತ್ಯದ ಬಗ್ಗೆ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಈಗ ಮರ್ಡರ್ ಮಾಡಿರ್ತಾರೆ ಅಂತ ಏನ್ ಹೇಳ್ತಿರಲ್ಲ, ಮರ್ಡರ್ ಮಾಡಿದಂತ ವ್ಯಕ್ತಿ ಅದು ತಪ್ಪು ಅಂತ ಆದ ನಂತರ ಮನಸ್ಸು ಪರಿವರ್ತನೆ ಮಾಡ್ಕೊಂಡು ಹೋದ ಅಂತಂದ್ರೆ ಅದು ಹಿ ಹ್ಯಾಸ್ ಫಾರ್ಗಿವನ್ ಆರ್ ಫಾರ್ಗಾಟ್ ಆರ್ ಹಿ ಹ್ಯಾಸ್ ರಿಹ್ಯಾಬಿಲಿಟೇಟೆಡ್ ಹಿಮ್ಸೆಲ್ಫ್ ಆರ್ ಇಂಪ್ರೂವ್ಡ್ ಹಿಸ್ ಬಿಹೇವಿಯರ್ ಅಂತ ನಾವ್ ಹೇಳ್ಬೋದು. ಅದೇ ವ್ಯಕ್ತಿ ಪದೇ ಮರ್ಡರ್ ಮಾಡಕ್ ಶುರು ಮಾಡಿದ ಅಂತಂದ್ರೆ ಸಮಾಜಕ್ಕೊಬ್ಬ ಕಂಟಕ ಆಗ್ತಾನೆ, ಅವನು ಸಮಾಜಕ್ಕೊಬ್ಬ ಘಾತಕ ಆಗಿ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಯಾರಾದ್ರೂ ಅಫೆನ್ಸ್ ಅನ್ನ ರಿಪೀಟ್ ಮಾಡ್ತಾ ಇದ್ರು ಅಂತ ತಿಳ್ಕೊಳ್ಳಿ, ಅದು ಕೈ ಜಾರಿ ಅಥವಾ ಕೈ ತಪ್ಪಿ ಆಗಿರುವಂತ ಅಪರಾಧ ಅಂತ ಹೇಳಕ್ಕಾಗಲ್ಲ, ಅದು ಉದ್ದೇಶ ಪೂರ್ವಕವಾಗಿನೇ ಮಾಡಿರುವಂತ ಅಪರಾಧ ಅಂತ ಕಾನೂನಿನಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹಲವಾರು ಬಾರಿ ಅತ್ಯಾಚಾರ ಅಂತದ್ರಲ್ಲಿ ಬಂದಿರೋದ್ರಿಂದ ಆರೋಪದಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ 376(2)N ಅಂತ ಏನ್ ಹೇಳ್ತಾ ಇದ್ನಲ್ಲ, ಹಲವಾರು ಬಾರಿ ಅತ್ಯಾಚಾರ ಅಂತ ಏನ್ ಬಂತು ಆ ಆಧಾರದ ಮೇಲೆ ಆ ಶಿಕ್ಷೆ ಸೂಕ್ತವಾಗಿದೆ ಅಂತ ನನ್ನ ಅಭಿಪ್ರಾಯ. ರೈಟ್. ಅದರ ಜೊತೆಲಿ ಈಗಾಗಲೇ ನೀವು ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ರಿ. ಇಲ್ಲಿ SPP ವಾದ ಕೂಡ ಅದೇ ಆಗಿತ್ತು. ಆತನಿಗೆ ಈ ಕೃತ್ಯವನ್ನ ಮಾಡಿದ ನಂತರದಲ್ಲಿ ಪಶ್ಚಾತ್ತಾಪ ಕೂಡ ಇಲ್ಲ ಅನ್ನುವಂಥದ್ದು. ಒಂದು ಕೃತ್ಯವನ್ನ ಮಾಡಿದ ನಂತರ ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ಕ್ಷಣ ಆದ್ರೂ ಪಶ್ಚಾತ್ತಾಪ ಆಗುತ್ತೆ, ಈ ರೀತಿ ಮಾಡ್ಬಿಟ್ನಲ್ಲ, ಈ ರೀತಿ ಆಯ್ತಲ್ಲ ಅಂತ. ಆತನಿಗೆ ಅದು ಕೂಡ ಇಲ್ಲ ಅನ್ನುವಂಥದ್ದು. ಒಂದು ವೇಳೆ ಪಶ್ಚಾತ್ತಾಪ ಪಟ್ಟಿದ್ದೆ ಆದಲ್ಲಿ ಕೋರ್ಟ್ ಅದನ್ನ ಪರಿಗಣನೆಗೆ ತಗೊಳ್ತಾ ಇತ್ತಾ ಅಂತ.
ಅಲ್ಲ, ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶನೇ ಇಲ್ಲ. ರಿಪೀಟ್ ಮಾಡ್ತಾ ಇದ್ದಾಗ ಎಲ್ಲಿ ಪಶ್ಚಾತ್ತಾಪ? ರೈಟ್. ಅದ ಸರಿ ಅಂತ ಮನಸ್ಸಿಗೆ ಅನ್ಸಿದಾಗನೇ ಅದನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪಶ್ಚಾತ್ತಾಪ ಆಗಿ ಅದನ್ನ ಅಫೆನ್ಸ್ ರಿಪೀಟ್ ಮಾಡ್ತಾರೆ ಅನ್ನೋದನ್ನ ನಾನು ಒಪ್ಪಲ್ಲ. ಎಕ್ಸಾಕ್ಟ್ಲಿ, ಹೌದು. ಅದ್ರ ಜೊತೆಲಿ ನೀವು ರಿಹ್ಯಾಬಿಲಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಕೇಸ್ ಯಾವಾಗ ಮುನ್ನೆಲೆಗೆ ಬಂತು ಆಗ್ಲೇ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು ಈತನ ಮನಸ್ಥಿತಿಯ ಮೇಲೆ. ಈತ ಮಾಡಿದಂತ ಕೃತ್ಯ ಜೊತೆಯಲ್ಲಿ ಆ ವಿಜುವಲ್ಸ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಆತನ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತ. ಡು ಯು ಥಿಂಕ್ ನೀವು ವಕೀಲರು ಆದ್ರೂ ಕೂಡ ಮನಸ್ಥಿತಿಯ ಬಗ್ಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ? ಒಬ್ಬ ಅಪರಾಧಿಯ ಮನಸ್ಥಿತಿ, ಈತನಿಗೆ ಕೌನ್ಸಿಲಿಂಗ್ ಅಥವಾ ರಿಹ್ಯಾಬಿಲಿಟೇಷನ್ ಅಗತ್ಯತೆ ಇದೆಯಾ ಅಂತ ಅನ್ಸುತ್ತಾ? ನೋಡಿ, ಎಲ್ಲೂ ಕೂಡ ನನ್ನ ಅಭಿಪ್ರಾಯದಲ್ಲಿ ನನ್ನ ಗಮನಕ್ಕೆ ಬಂದಂಗೆ ಈ ಆರೋಪಿ ಇದ್ದವನು ಮಾನಸಿಕವಾಗಿ ಅಸ್ವಸ್ಥ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅವರು ಅವನು ಸ್ವಸ್ಥನಾಗಿದ್ದಾನೆ, ಮಾನಸಿಕವಾಗಿ ಸದೃಢನಾಗಿದ್ದಾನೆ ಅಂತ ಹೇಳ್ಕೊಂತಾರೆ. ಹೌದಾ? ಹಾಗಿದ್ದಾಗ ಮಾನಸಿಕವಾಗಿ ಸದೃಢನಾಗಿರುವಂತ, ಮಾನಸಿಕವಾಗಿ ಶಕ್ತನಾಗಿರುವಂತ ವ್ಯಕ್ತಿ ಮಾಡುವಂತ ಇದು ಕೃತ್ಯವ ಅಂತ ನೀವು ಪರಿಗಣನೆ ತೆಗೆದುಕೊಂಡ್ರೆ ಅದು ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ದಾಗ ಉದ್ದೇಶ ಪೂರ್ವಕವಾಗಿನೇ ಮಾಡಿದ್ದಾರೆ ಅಂತ ಅದರ ಅರ್ಥ. ಈಗ ಮೊದಲೇದ್ದು, ಯಾರೋ ಮಾನಸಿಕ ಅಸ್ವಸ್ಥ ಅಂತ ಇವ್ರು ಏನಾದ್ರು ಹೇಳ್ಕೊಂಡಿದ್ರೆ ಅಥವಾ ಮಾನಸಿಕ ಅಸ್ವಸ್ಥ ಅಂತ ಸಾಬೀತು ಮಾಡಿದ್ರೆ ಅದು ಮಾನಸಿಕ ರೋಗಿ ಅಂತ ಮಾಡಿರುವಂತ ಘಟನೆಗಳಾಗಿದ್ರೆ ಅದರಲ್ಲಿ ಬೇರೆ ರೀತಿ ಕಾಯ್ದೆ ಕಾನೂನುಗಳು ಅಪ್ಲೈ ಆಗ್ತವೆ. ಅದ್ರ ಪ್ರಕಾರ ಶಿಕ್ಷೆನೂ ಬೇರೆ ಇರ್ತದೆ. ಬಟ್ ಇದಾದಲ್ಲ, ಮಾನಸಿಕವಾಗಿ ಸ್ವಸ್ಥನಿದ್ದು, ಪ್ರಬುದ್ಧನಾಗಿದ್ದು, ಒಬ್ಬ ರೆಸ್ಪಾನ್ಸಿಬಲ್ MP ಆಗಿದ್ದು ಇಂಥ ಕೃತ್ಯ ಮಾಡೋದೇನಿದೆಯಲ್ಲ, ಕಾನೂನು ಪ್ರಕಾರ ಇದು ಅಧಿಕಾರ ದುರುಪಯೋಗ ಅನ್ನೋದರ ಸ್ಪಷ್ಟತೆಯನ್ನ ನೀಡುತ್ತದೆ. ಹಾಗಾಗಿ ಆ ಕಾನೂನನ್ನ ನೀವು ಪರಿಗಣನೆ ತೆಗೆದುಕೊಂಡಾಗ, ಘಟನಾವಳಿಗಳಿಗೆ ಅದನ್ನು ಹೋಲಿಸಿದಾಗ 376(2) ಗೆ ನೀವು ಕಂಪೇರ್ ಮಾಡಿದಾಗ ಸೂಕ್ತ ಅಂತ ಅನ್ಸುತ್ತೆ. ರೈಟ್ ಸರ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಾವು ನಿಮ್ಮನ್ನ ಮಾತಾಡಿಸ್ತೀವಿ.